ಹಲೋ, ವೆಲ್ಕಮ್ ಬ್ಯಾಕ್ ಟು ಮಾನಸರಚನಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಸೊ ನಾನು ಈ ವ್ಲಾಗಲ್ಲಿ ಮೈ 7 ಡೇ ಸ್ಟೋರೀಸ್ನ ತೋರಿಸ್ತೀನಿ, ಅಂದರೆ ಇನ್ಸೈಟ್ಸ್ನ. ಸೊ ಲೆಟ್ ಸ್ಟಾರ್ಟ್. ಮನೇಲಿ ಫ್ರೂಟ್ಸ್ ಖಾಲಿಯಾಗಿತ್ತು, ಸೊ ಅದಕ್ಕೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡೋದು. ನನಗೆ ಎರಡೂ ಶಾಪಿಂಗ್ ಇಷ್ಟ, ಆಫ್ಲೈನ್ ಶಾಪಿಂಗು ಇಷ್ಟ, ಆನ್ಲೈನ್ ಶಾಪಿಂಗು ತುಂಬ ಇಷ್ಟ. ಸೊ ಯಾವುದು ಆ್ಯಸ್ ಪರ್ ದ ಟೈಮ್ ಕನ್ವೀನಿಯೆಂಟ್ ನೋಡಿಕೊಂಡು ಆರ್ಡ್ರ್ ಮಾಡ್ತೀನಿ. ಓಟ್ಸ್ ಮಾಡೋಕ್ಕೆ ಅಂತ ಕೆಲವೊಂದಿಷ್ಟು ಫ್ರೂಟ್ಸ್ನ ಆರ್ಡ್ರ್ ಮಾಡಿದೆ, ಲೈಕ್ ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಆ್ಯಪಲ್ಸ್, ಸೊ ಆಲ್ ದ ಸ್ಟಫ್ಸ್. ಇದು ನನಗೆ ಎಂಟೈರ್ ವೀಕ್ ಅವೈಲೇಬಲ್ ಇರುತ್ತೆ. ಸೊ ಎನಿ ಟೈಮ್ ಐ ಕ್ಯಾನ್ ಏನು ಬೇಕಾದರೂ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ನನಗೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ತುಂಬ ಇಷ್ಟ ಆ್ಯಂಡ್ ವೆರಿ ಗುಡ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಫುಲ್ ಪವರ್ ಪ್ಯಾಕ್ಡ್ ಆಗಿರಬೇಕು. ಪ್ರೋಟೀನ್ಸ್, ಫೈಬರ್ ಇದೆಲ್ಲದು ನಮ್ಮ ಬ್ರೇಕ್ಫಾಸ್ಟಲ್ಲಿ ಇರಬೇಕು. ಸೊ ಅದಕ್ಕೆ ನಾನು ಓಟ್ಸ್ ಬ್ರೇಕ್ಫಾಸ್ಟ್ನ ಪ್ರಿಫರ್ ಮಾಡ್ತೀನಿ. ನಾಟ್ ಎವ್ರಿ ಡೇ, ಬಟ್ ಆಲ್ಟರ್ನೇಟಿವ್ ಡೇಸ್ ಅಟ್ ಲೀಸ್ಟ್. ಸೊ ನಾನಿಲ್ಲಿ ಹೇಗೆ ನನ್ನ ಓಟ್ಸ್ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ಓಟ್ಸಲ್ಲಿ. ಸೊ ನೀವು ಡೈರೆಕ್ಟಾಗಿ ಇದೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡು ಕೂಡ ಒಂದೇ ಸರಿ ಇದು ಮಾಡ್ಬೋದು. ನಾನು ನಿಮಗೆ ಸಪ್ರೇಟಾಗಿ ಏನೇನು ನನ್ನ ಓಟ್ಸ್ ಮೀಲಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನಿಮಗೆ ಮನೇಲಿ ಯಾವ ಮಿಲ್ಕ್ ಇರುತ್ತೋ ಅದನ್ನು ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಯೂಶ್ವಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಸ್ಲಿಮ್ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಓಟ್ಸ್ನ ರಾತ್ರಿ ನೆನೆಸಿ ಮಾರ್ನಿಂಗ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಅಥವಾ ಇನ್ಸ್ಟಂಟಾಗಿ ಮಾಡ್ಕೊಳ್ಬೇಕು ಅಂತಂದರೆ ಇನ್ಸ್ಟಂಟ್ ಓಟ್ಸ್ನ ನೀವು ಆ್ಯಡ್ ಮಾಡಿಕೊಂಡು ಸೊ ಅದು ಕೂಡ ಕನ್ಸ್ಯೂಮ್ ಮಾಡ್ಬೋದು. ನಾನಿಲ್ಲಿ ಇದೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಓಟ್ಸ್ನ ತೊಗೊಳ್ತಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಡ್ರೈಡ್ ಬ್ಲೂಬೆರೀಸ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದೆಲ್ಲ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಮತ್ತು ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದೆಲ್ಲ ಆಲ್ರೆಡಿ ನಾನು ಲೈಟಾಗಿ ರೋಸ್ಟ್ ಮಾಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನೀವು ರೋಸ್ಟ್ ಮಾಡಿ ಯೂಸ್ ಮಾಡೋದು ಬೆಟರ್. ಆ್ಯಂಡ್ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ ಕೇಸ್ ನೀವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗಿದ್ರೆ ತೊಂದರೆ ಇಲ್ಲ, ನೀರಲ್ಲಿ ಕೂಡ ಸೋಕ್ ಮಾಡ್ಬೋದು. ಸೊ ಅದಕ್ಕೆ ಕೆಲವೊಂದಿಷ್ಟು ಫ್ರೂಟ್ಸ್ ಆಗಿರ್ಬೋದು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇಟ್ಸ್ ಅ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ಗೆ. ಸೊ ಈ ಥರ ಬ್ರೇಕ್ಫಾಸ್ಟ್ ತೊಗೊಳ್ಳೋದ್ರಿಂದ ಫುಲ್ ಡೇ ಎನರ್ಜಿ ಲೆವೆಲ್ಸ್ ತುಂಬಾ ಹೈ ಇರುತ್ತೆ. ಆ್ಯಂಡ್ ಇದು ವೆರಿ ಗುಡ್ ಸೋರ್ಸ್ ಆಫ್ ಫೈಬರ್. ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಇದು ವೆರಿ ಗುಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಆರ್ 15 ಮಿನಿಟ್ಸ್ ನಿಮ್ಮ ಟೈಮ್ ಇತ್ತು ಅಂತ ಅಂದರೆ ಅದನ್ನು ಸೋಕ್ ಮಾಡಿ ತಿನ್ಬೋದು. ಅಥವಾ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ಸ್ಯೂಮ್. ನಾನು ಇನ್ಸ್ಟಂಟ್ ಓಟ್ಸ್ ತೊಗೊಂಡಿರೋದ್ರಿಂದ ನಾನು ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಸಂಜೆ ಆಯಿತು, ಇವಾಗ ಗ್ರೀನ್ ಟೀ ಕುಡಿಬೇಕು ಅನಿಸ್ತಿದೆ. ಸೊ ಅದಕ್ಕೆ ಗ್ರೀನ್ ಟೀ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ಅಷ್ಟೇ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇನ್ಫ್ಲಮೇಷನ್ ಆಗಿದ್ದರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದೆಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ಮೋಸ್ಟ್ಲಿ ಇದು ಡೈಜೆಷನ್ ಇಶ್ಯೂ ಇದ್ರಂತೂ ತುಂಬಾ ಒಳ್ಳೆಯದು. ಸೊ ಬ್ಲೋಟಿಂಗ್ ಇದ್ದರೆ ನಿಮ್ಮ ಸ್ಟೊಮಕ್ ಅಥವಾ ನಿಮ್ಮ ಲಿವರಲ್ಲಿ ಟಾಕ್ಸಿನ್ಸ್ ಇದ್ದರೆ ಅದೆಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ಸೋ ಬೆಸ್ಟ್ ಏನಂತಾರೆ ಬೆವರೇಜ್ ಅಂತ ಹೇಳ್ಬೋದು. ಇಲ್ಲಿ ನಾನು ಅಲೋವೆರಾ ಐಸ್ ಫೇಸ್ ಡಿಪ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಜಸ್ಟ್ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತಂದರೆ ಸಿಂಪಲ್, ಅಲೋವೆರಾ ಮತ್ತು ವಾಟರ್ನ ಆ್ಯಡ್ ಮಾಡಿ ರೆಫ್ರಿಜ್ರೇಟ್ ಮಾಡಿದ್ರೆ ಸೊ ಕ್ಯೂಬ್ಸ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸೊ ಈ ಥರ ಫೇಸ್ನ ಡಿಪ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಕೆಲವೊಂದು ಸರಿ ಫೇಸ್ ತುಂಬ ಟಯರ್ಡ್ ಅನಿಸುತ್ತೆ, ಪಫಿನೆಸ್ ಆಗಿರುತ್ತೆ. ಸೊ ಆ ಟೈಮಲ್ಲೆಲ್ಲ ಈ ಒಂದು ಥೆರಪಿ ಅಂತಲೇ ಹೇಳ್ಬೋದು ನನಗೆ. ಬಿಕಾಸ್ ತುಂಬಾ ಯೂಸ್ಫುಲ್ ಅನಿಸುತ್ತೆ ಇದು ನನಗೆ. ಸೊ ಇದು ಒಂಥರ ರಿಲ್ಯಾಕ್ಸೇಷನ್ ಕೊಡುತ್ತೆ. ಇಟ್ಸ್ ಅ ಡೇ 2. ಸೊ ನಾನಿವತ್ತು ಶಾಪಿಂಗ್ ಹೊರಟಿದ್ದೀನಿ. ಸೊ ನಾಳೆ ಒಂದು ವೆಡ್ಡಿಂಗ್ ಅಟೆಂಡ್ ಮಾಡೋದಿತ್ತು, ಅದಕ್ಕೋಸ್ಕರ ಸ್ಯಾರಿ ಶಾಪ್ ಮಾಡೋಣ ಅಂತ ಮಲ್ಲೇಶ್ವರಂ ಬಂದಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಈ ಸ್ಯಾರಿ ಎಲ್ಲಿ ತೊಗೊಂಡೆ, ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ಸೊ ನಾನು ತೊಗೊಂಡಿದ್ದು ಮಲ್ಲೇಶ್ವರಂನ ಭಗವಾನ್ ಸ್ಟೋರ್ಸಲ್ಲಿ. ಕೆಲವೊಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು.
ಅಮ್ಮ ಹೂ ತೊಗೊಂಬ ಅಂತ ಹೇಳಿದರು. ಸೊ ಫ್ಲವರ್ಸ್ ತೊಗೊಳೋಣ ಅಂತ ಬಂದೆ. ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಮಲ್ಲೇಶ್ವರ ಮಾತ್ರ ಈವ್ನಿಂಗ್ ಟೈಮ್ ಮಸ್ತಾಗಿರುತ್ತೆ. ಆ ಲೈಟ್ಸ್ ಆಗಿರ್ಬೋದು, ಆ ಕಾರ್ನ್ ಸ್ಮೆಲ್ ಆಗಿರ್ಬೋದು, ತುಂಬ ಚೆಂದ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ತುಂಬ ರಶ್ ಇರುತ್ತೆ. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ದಾಯಿತು. ಸೊ ಡೇ 2 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಹೆಣ್ಮಕ್ಳು ಶಾಪಿಂಗ್ ಹೋದರೆ ಆ ದಿನ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಏನೇನು ಬೇಕಿತ್ತು ಅದೆಲ್ಲ ತೊಗೊಂಡು ಇಟ್ಸ್ ಡನ್. ಗುಡ್ ಮಾರ್ನಿಂಗ್, ಇಟ್ಸ್ ಡೇ 3 ಆ್ಯಂಡ್ ವೆಲ್ಕಮ್ ಟು ಮೈ 7-day ಸ್ಟೋರಿ. ಸೊ ನಾನಿವಾಗ ವೆಡ್ಡಿಂಗ್ ಅಟೆಂಡ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಫುಲ್ಲು. ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಮೆಸ್ ಇದೆ. ಸೊ ಎನಿವೆ ಅಲ್ಲಿಂದ ಬಂದು ಎಲ್ಲ ವಾಟರ್ ಕ್ಲೀನ್ ಮಾಡ್ಕೊಬೇಕು. ಸೊ ಯಾ, ಲೆಟ್ಸ್ ಗೋ. ಸೊ ಗಿಫ್ಟ್ ತೊಗೊಳ್ಬೇಕಿತ್ತು. ಸೊ ಆನ್ ದ ವೇ ಅಲ್ಲೇ ಸ್ಟಾಪ್ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ನೋಡ್ಬೋದು ನನ್ನ ವಾರ್ಡ್ರೋಬು ಅಷ್ಟೇ ಎಲ್ಲ ಮಿಸ್ ಆಗಿದೆ. ಎಲ್ಲ ಮತ್ತೆ ಇವಾಗ ಜೋಡಿಸ್ಬೇಕು. ಹುಚ್ಚು ಹಿಡಿತಿದೆ ನನಗೆ ಇವಾಗ. ಹೆಂಗಪ್ಪ ಕ್ಲೀನ್ ಮಾಡಿ ಅನ್ನಿಸ್ತಿದೆ. ಓ ಮೈ ಗಾಡ್. ನಮ್ಮ ಅಮ್ಮ ಬೇರೆ ಇಲ್ಲೇ ಇವತ್ತು ಮನೇಲಿ ಊರಿಗೆ ಹೋಗಿದ್ದಾರೆ. ಸೊ ನಾನೇ ಎಲ್ಲ ಪೇಷನ್ಸಿಂದ ಎಲ್ಲ ಮಚ್ಚಿ ಇಡಬೇಕು. ಇಲ್ಲಾಂದರೆ ಅವ್ರು ಬಂದಮೇಲೆ ಈ ಥರ ನೋಡಿದರೆ ಮನೇಲಿ ಇಬ್ರಿಗೂ ಡ್ಯಾಶಿಂಗ್ ಫುಲ್ಲಿ ಜಗಳ ಮಾಡ್ತಾರೆ ನಮ್ಮಮ್ಮ ಈ ಥರ ಎಲ್ಲ ಇದ್ಬಿಟ್ರೆ. ಸೊ ಅವ್ರು ಬರೋಷ್ಟೇ ಕ್ಲೀನ್ ಮಾಡಬೇಕು. ಸೊ ಯಾ, ಲೆಟ್ಸ್ ಡೂ ಇಟ್. ಫೈನಲಿ ಈ ಥರ ಜೋಡಿಸಿದ್ದೀನಿ. ಅಷ್ಟೊಂದೇನು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಓಕೆ, ಫಸ್ಟ್ಗಿಂತ ಓಕೆ ಆಗಿದೆ. ಆ್ಯಂಡ್ ನಮ್ಮಮ್ಮ ಬ್ಯಾಕ್ ಟು ಹೋಮ್. ಊರಿಂದ ಅವ್ರು ಬಂದರು ಮನೆಗೆ. ಹಾಯ್ ಮಮ್ಮಿ. ಗ್ರಾಸರೀಸ್ ಖಾಲಿಯಾಗಿತ್ತು ಮನೇಲಿ. ಸೊ ಮತ್ತೆ ಗ್ರಾಸರೀಸ್ನ ಆನ್ಲೈನಲ್ಲೇ ಆರ್ಡ್ರ್ ಹಾಕಿ ಸೊ ಮನೆಗೆ ತರಿಸ್ಕೊಂಡ್ರೆ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ, ಅದನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು. ಸೊ ನನಗಂತೂ ಗ್ರಾಸರಿ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ನನಗೆ ಅದೊಂದು ಕಲರ್ಫುಲ್ಲಾಗಿ ಎಲ್ಲ ಕಲರ್ಸ್ನ ಒಟ್ಟಿಗೆ ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಸೊ ಎಸ್, ಆ್ಯಂಡ್ ನಾನಿಲ್ಲಿ ಪಾಲಕ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಡೇ 3 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸಿ ಯು ಇನ್ ದ ನೆಕ್ಸ್ಟ್ ಡೇ. ಬಾಯ್. ನನ್ನ ಫ್ರೆಂಡ್ ಸ್ವಾತಿ ಅಂತ. ಸೊ ಇವಳು ನನ್ನ ನೋಡಲಿಕ್ಕೆ ಅಂತ ಊರಿಂದ ಬಂದಿದ್ಲು. ನಾವಿಬ್ಬರು ನಮ್ಮ PU ಕಾಲೇಜ್ ಡೇಸ್ನ ಒಟ್ಟಿಗೆ ಕಳೆದ್ವಿ. ಆ್ಯಂಡ್ ಫೈನಲಿ ಶಿ ಈಸ್ ಹಿಯರ್. ಸ್ವಾತಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಮನೆಗೆ ಬಂದಿದ್ಲು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ನಾವೆಲ್ಲ ಕಾಲೇಜ್ ಡೇಸಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಖುಷಿ ಆಯಿತು. ಆ್ಯಂಡ್ ಅವಳನ್ನ ಕರ್ಕೊಂಡು ನಾನು ಹಾಗೆ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ. ಸ್ವಾತಿ ವ್ಲಾಗ್ ಅಂದ ತಕ್ಷಣ ಅಲರ್ಟ್ ಆಗ್ಬಿಡ್ತಾನೆ. ಹೇಳು ಕಂಟೆಂಟ್.
ಇದು ಚಪಾತಿ ತುಂಬ ಟೇಸ್ಟಿಯಾಗಿದೆ. ನಮ್ಮ ಅಮ್ಮ ಮಾಡಿರೋ ಚಪಾತಿ. ಸೊ ಇದಕ್ಕೆ ಆಗ್ಲಿಕ್ಕ ಪಲ್ಯ ಇದೆ ನೋಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು. ನೆನ್ನೆದು ಇದೇನೇ ಮಾಡಿದ್ವಿ ನಾವು, ಇವತ್ತು ಕೂಡ ಇದೆ. ಯಾಕೆಂದರೆ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಅಂತ 2 days ಕೂಡ ಅದನ್ನೇ ಮಾಡಿದ್ವಿ. ಇವ್ರು ತನು ಅಂತ ಇವತ್ತು ಜಾಯ್ನ್ ಆಗಿದ್ದಾಳೆ. ಸೊ ಅವಳು ಕೂಡ ಚಪಾತಿ ತಿಂತಾ ಇದ್ದಾಳೆ. ಇವ್ರು ನಮ್ಮಮ್ಮ, ಅವರು ಅಮ್ಮ ಆಲೂಗಡ್ಡೆ ಪಲ್ಯ ತಿಂತಾ ಇಲ್ಲ ಅವಳು. ನನಗೆ ಹೋಗ್ತಿದ್ದೀನಿ. ಡೌರಾಣಿ ಬಾ. ವರ್ಷದ ನಂತರ ನಾವು ಹೀಗೆ ಒಟ್ಟಿಗೆ ಕೂತು ಊಟ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನನಗೆ ಲಿಟ್ರಲಿ ನನ್ನ ಕಾಲೇಜ್ ಡೇಸ್ ಪ್ರತಿಯೊಂದು ಕ್ಷಣ ನೆನಪಾಗ್ತಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಸಖತ್ ಚೇಷ್ಟೆ ಮಾಡಿದ್ದೀವಿ. ಸೊ ಈ ಸ್ನೇಹ ಸಂಬಂಧ ಹೀಗೆ ಕೊನೆ ತನಕ ಉಳಿಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಹಲೋ, ವೆಲ್ಕಮ್ ಟು ಡೇ 5 ಆಫ್ ಮೈ 7 ಡೇ ಸ್ಟೋರಿ. ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಲಂಚ್ಗೆ ಅಂತ ಹೊರಗಡೆ ಬಂದಿದ್ದೀವಿ. ಸೊ ನಾವು ಬಂದಿರೋದು ಮಾಲ್ ಆಫ್ ಏಷ್ಯಾದಲ್ಲಿರೋ ಇಶಾರಾ ಅನ್ನೋ ರೆಸ್ಟೋರೆಂಟ್ಗೆ. ಸೊ ನಾನು ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ನಾವು ಏನೇ ಆರ್ಡರ್ ಮಾಡಬೇಕು ಅಂದ್ರೂ ಸೈನ್ ಲ್ಯಾಂಗ್ವೇಜ್ ಮೂಲಕ ಆರ್ಡರ್ ಮಾಡಬೇಕು. ಅಂದರೆ ಇಲ್ಲಿರೋ ಸ್ಟಾಫ್ಸು ಹಿಯರಿಂಗ್ ಮತ್ತು ಸ್ಪೀಚ್ ಇಂಪೇರ್ಡ್ ಇರೋವಂಥ ಸ್ಟಾಫ್ಸ್ ಇದೆ. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಂಥವ್ರಿಗೂ ಒಂದು ಜಾಬ್ ಆಪರ್ಚುನಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಟ್ಸ್ ವೆರಿ ಸ್ಪೆಷಲ್, ವೆರಿ ನೈಸ್. ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಬೇಕಿತ್ತು, ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಫೈನಲಿ ಆ ಪ್ಯಾಕೇಜ್ ಬಂತು. ಸೊ ಸೊ ಇವಾಗ ನಾನು ಡಿನ್ನರ್ಗೆ ಇದು ಮಲ್ಟಿಗ್ರೇನ್ ಓಟ್ಸ್ ವೆಜಿಟಬಲ್ ಉಪ್ಮಾ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಗ್ರೌಂಡ್ನೆಟ್ನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿ. ಗ್ರೌಂಡ್ನೆಟ್ನ ನಾನು ಟೋಪಿಂಗ್ ಥರ ಯೂಸ್ ಮಾಡ್ತೀನಿ, ಅದಕ್ಕೆ ಫಸ್ಟೇ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ, ಯಾಕಂದರೆ ಕ್ರಂಚಿಯಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಕರಿಬೇವು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿ ಕೊಡುತ್ತೆ. ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಬಿಕಾಸ್ ಹರಿಲ್ ಮಾಡ್ತಿದ್ದೆ, ಸೊ ಅದಕ್ಕೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಗ ಬೇಗ ಆಗಲಿ ಅಂತ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಫಸ್ಟು ಆನಿಯನ್ ಆ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದು ಆ ಥರನೂ ಮಾಡ್ಬೋದು. ಸೊ ನಾನು ಯೂಶ್ವಲಿ ಒಟ್ಟಿಗೆ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಟರ್ಮರಿಕ್ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಬ್ರಾಕೊಲಿ, ಸೊ ನಾನು ಇದಿಷ್ಟು ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಯೂಶ್ವಲಿ ಬೀನ್ಸ್, ಕ್ಯಾರೆಟ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಬ್ರಾಕೊಲಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ಈ ಒಂದು ರೆಸಿಪಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಬಳಸ್ಬೋದು, ಅಥವಾ ಸ್ನ್ಯಾಕ್ ಆಗಿ ಬಳಸ್ಬೋದು, ಅಥವಾ ಡಿನ್ನರ್ಗೂ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಅದಕ್ಕೆ ಸ್ವಲ್ಪ ಓಟ್ಸ್ ಹಾಕಿದ್ದೀನಿ, ಒಂದು 1 ಕಪ್ಪಷ್ಟು ಓಟ್ಸ್ ಹಾಕಿದ್ದೀನಿ. ಅದನ್ನು ಹಾಕಿ ಹೀಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಉಪ್ಮಾ ಥರನೂ ಅಲ್ಲ, ಅಂದರೆ ಫುಲ್ಲು ನೀರು ಹಾಕ್ಬಿಟ್ಟು ಫುಲ್ ಬಾಯ್ಲ್ ಮಾಡೋಕ್ಕೆ, ಬಟ್ ಸ್ವಲ್ಪ ನೀರು ಹಾಕಬೇಕು. ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಯಾವುದೇ ಥರ ಗ್ರೀನ್ ಚಿಲ್ಲಿನೂ ಯೂಸ್ ಮಾಡಿಲ್ಲ ಅಥವಾ ಖಾರದ ಪುಡಿನೂ ಯೂಸ್ ಮಾಡಿಲ್ಲ. ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸೀಸ್ನಿಂಗ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ವಲ್ಪ ಸ್ಪೈಸಿನೂ ಇರುತ್ತೆ, ಸ್ವಲ್ಪ ಸ್ಪೈಸಿ ಫ್ಲೇವರ್ ಕೊಡುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ. ನಾನು ಉಪ್ಮಾ ಥರ ಫುಲ್ಲು ನೀರು ಹಾಕ್ತಿಲ್ಲ, ಸ್ವಲ್ಪ ನೀರು ಹಾಕಿ ಇದೊಂಥರ ಡ್ರೈ ಫ್ರೈ ಆರ್ ಸೆಮಿ ಫ್ರೈ ಅಂತ ಹೇಳ್ಬೋದು. ಸೊ ಆ ಥರ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಲೆಮನ್ ಹಾಕಿ, ಸೊ ಇಟ್ ಈಸ್ ರೆಡಿ.
ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 6 ಆಫ್ ಮೈ 7 ಡೇ ಸ್ಟೋರಿ. ಝೂಡಿಯೋದಲ್ಲಿ ಕುರ್ತಾ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು, ಸೊ ಪಟ್ ಅಂತ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಶಾಪಿಂಗ್ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಬಂದೆ. ಏನಪ್ಪ ಸಡನ್ನಾಗಿ ಚಿತ್ರದುರ್ಗಕ್ಕೆ ಜಂಪ್ ಅಂತ ಅಂದ್ಕೊಳ್ತಿದ್ದೀರಾ? ಸೊ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ ಇದೆ, ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಬಿಸಿಲು ಗುರು. ಇದೇ ನಮ್ಮ ಅತ್ತೆ ಮನೆ. ಅಮ್ಮ ಇಲ್ಲಿ ಏನಾಗಲ್ಲ. ಅಮ್ಮ ಇಲ್ಲಿ ಹೋಯ್ತಾ? ಇದೆ ಪಾತ್ರೆ ಇಲ್ಲೇ ಇದೆ, ಬೆಳಗ್ತಾರೆ ಇವರು. ಚೆನ್ನಾಗ್ಬಿಟ್ಟಿದ್ದೀರಾ? ಸೊಪ್ಪಿದೆ. ನಾನು ಇವತ್ತು ಚಿತ್ರದುರ್ಗದಲ್ಲಿದ್ದೀನಿ. ಸೊ ಇಲ್ಲಿ ನೋಡೋಕೆ ಚಿತ್ರದುರ್ಗ ಫೋರ್ಟ್ ಇದೆ, ತುಂಬ ಸುಮಾರು ಪ್ಲೇಸಸ್ ಇದೆ. ಬಿಸಿಲು ನೋಡ್ಬಿಟ್ಟು ತಲೆ ತಿರುಗ್ತಿದೆ, ಆ ರೇಂಜಿಗಿದೆ. ಸೊ ಹಾಗಾಗಿ ಏನು ಆ ಥರ ಪ್ಲ್ಯಾನ್ಸ್ ಇಲ್ಲ, ಜಸ್ಟ್ ಚಿಲ್ ಮಾಡೋದು. ಪೂರ್ಣ ಕಳ್ತು ನಿನ್ನೆ ಅನ್ಸ್ಕೊಂಡು ಎಂತ ಒಳ್ಳೆ ಮನುಷ್ಯ. ನಾನು ಮೊನ್ನೆ ಇದು ಮಾಡ್ತಾಳೆ, ಮೊನ್ನೆನೇನಾ 4 ಬ್ಲೌಸ್ ಕೊಟ್ಟಿದ್ದೀನಿ, ಅವನೇ ಅಳತೆ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಹೊಲ್ ಕೊಡ್ತಾರೆ ಬಿಡು ಚೆನ್ನಾಗೈತೆ ಅಂತ ಹಾಕೊಂಡು ಯಾವ್ದೋ ಅರ್ಜೆಂಟ್ ಹೋಗ್ಬೇಕಾಯ್ತು, ಹೋಗ್ತದೀನಿ ಕಂಬಿ ಹಿಡ್ಕೊಂಡು ನೀನ್ ಬಸ್ನಾಗ ಹುಬ್ಳಿ 2:30 ಒಂದು ಅಪ್ಪ ಮನಿ ನೀನ್ ಯಾವತ್ತೂ ಬ್ಲೌಸ್ ಹೊಲ್ಸಲ್ಲ ಕಣೆ ಅಂತ 4 ಜನ ಹೊಲಿದ್ದಾರೆ. 2 ಧಾರವಾಡ ಹುಬ್ಳಿ 2:30 ಬ್ಲೌಸ್ ಚೆನ್ನಾಗಿಲ್ಲ. ಸಂಜೆ ಆಯಿತು, ಇಲ್ಲೆಲ್ಲರೂ ಸೇರಿಕೊಂಡು ಬಜ್ಜಿ ಬೋಂಡ ಮಾಡ್ತಾ ಇದ್ದಾರೆ ಸ್ನ್ಯಾಕ್ಗೆ. ಆ್ಯಂಡ್ ಇಲ್ಲಿ ನಾವು ಪ್ರತಿ ವರ್ಷ ಎಲ್ಲ ಫ್ಯಾಮಿಲಿ ಒಂದು ಕಡೆ ಸೇರಿಕೊಂಡು ಈ ಥರ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಸೇರ್ಕೊಂಡಿದ್ದೀವಿ, ಬಳಗದವರೆಲ್ಲ, ಅಜ್ಜ ಅಜ್ಜಿ ಮೊಮ್ಮಕ್ಕಳು ಎಲ್ಲರೂ ಇದ್ದೀವಿ. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ದುರ್ಗದ ಬೆಟ್ಟ ನೋಡ್ಕೊಂಡ್ ಬಂದ್ವಿ, ಅಲ್ಲಿ ಸಂಪಿಗೆ ಸಿದ್ದೇಶ್ವರ ನೋಡ್ಕೊಂಡ್ ಬಂದ್ವಿ. ಈಗ ಕಳ್ಳೆಪುರಿ ಬಜ್ಜಿ ತಿಂತಾ ಇದ್ದೀವಿ. ದಾವಣಗೆರೆ ಸ್ಪೆಷಲ್ ಮಂಡಕ್ಕಿ ಮಿರ್ಚಿ. ಪ್ರತಿ ವರ್ಷ ಈ ಥರ ನಮ್ಮ ಬಳಗದವರು ಸೇರಿಕೊಂಡು ಒಂದು ಕಡೆ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿಯನ್ನು ಮಾಡ್ತೀವಿ. ಆ್ಯಂಡ್ ಎವ್ರಿ ಇಯರ್ ನಾನು ಮಿಸ್ ಮಾಡ್ಕೊಳ್ತಿದ್ದೆ, ಬಟ್ ಈ ಇಯರ್ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಬಂದಿದ್ದು. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಎ ವೆರಿ ಗ್ರೇಟ್ ಟೈಮ್. ಇಲ್ಲಿ ಎಲ್ಲರೂ ಸೇರಿಕೊಂಡು ಅಂತ್ಯಾಕ್ಷರಿ ಆಡ್ತಿದ್ದಾರೆ. ಸೊ ನೋಡಿ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ವೆಚ್ಚದ ಹುಕ್ಕಿನ ಕೋಟೆ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡಕ್ಕೆ? ಅದು ಚಿತ್ರಾನ್ನನಾ? ಅದು ಚಿತ್ರಾನ್ನನಾ? ಇವರೇ ಒಳ್ಳೆ ಕಂಟೆಂಟು ವಿಡಿಯೋಗೆ ಸಖತ್ತಾಗಿ ಮಾತಾಡ್ತಾರೆ. ಹೇಳಿ, ನಿಮ್ ಬಾಯಿಂದ ಏನು ಬರ್ತಾ ಇಲ್ವಲ್ಲ? ಈಗ ಎಲ್ರಿಗೂ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಳು ಅವಲಕ್ಕಿ ತಿನ್ನಲ್ಲ ಅಂತ ದೋಸೆ ಪಲ್ಯ ಚಟ್ನಿ ಮಾಡಿದೀವಿ. ದೊಡ್ಡವ್ರಿಗೆಲ್ಲ ನೋಡಿ ಒಗ್ಗರಣೆ ರೆಡಿ ಆಗ್ತಾ ಇದೆ. ಹಪ್ಪಳ ಕರ್ತಿದ್ದಾರೆ, ಕಾಣಿಸ್ತಿಲ್ಲ. ಶೇಂಗಾ ಇದೆ. ಈಗ ಎಲ್ರು ಒಟ್ಟಾಗಿ ಕುತ್ಕೊಂಡು ಅವಲಕ್ಕಿ ತಿನ್ಬಿಟ್ಟು ನೆಕ್ಸ್ಟ್ ಒಬ್ಬಟ್ಟು ಮಾಡ್ತೀವಿ. ಒಬ್ಬಟ್ಟು ಮಾಡ್ತಿದ್ದಾರಾ? ಸೂಪರ್ ಸೂಪರ್. ಶನಿ ಪೌಡ್ರಾ ಹೆಂಗ್ ಮಾಡೋದಕ್ಕೆ? ಹುಣಸೆ ಹಣ್ಣ ಕ್ಲೀನ್ ಬಿಡಿಸ್ಕೋಬೇಕು. 2 ದಿನ ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. ಫುಲ್ ಡ್ರೈ ಆಗ್ಬೇಕದು. ಫುಲ್ ಡ್ರೈ ಹಾಕೋಬೇಕು. ಆಮೇಲೆ ಸಿಮ್ಗಿಟ್ಟು ಬಾಂಡೆ ಸ್ವಲ್ಪ ಊರ್ದು ಹಂಗೆ ಬಿಡ್ಬೇಕು. ಒಂದ್ ಅರ್ಧ ಗಂಟೆ ಬಿಟ್ಟು ಗರಿ ಗರಿ ಆಗುತ್ತೆ. ಆಮೇಲೆ ಮಿಕ್ಸಿ ಮಾಡ್ಬೇಕು, ಪುಡಿ ಆಗುತ್ತೆ. ಹೌದಾ? ತರಿ ತರಿ ಇದೆಯಲ್ಲ ಅದು? ಸಾಕು, ತರಿ ತರಿ. ಇದೇನೇನಕ್ಕೆ ಹಾಕ್ಬೋದು? ಎಲ್ಲದಕ್ಕೂ ಹುಳಿ ಅಲ್ಲೂ ಉಚ್ಕೋಬೋದು. ಅಲ್ಲೂ ಪಲ್ಯ ತಿಂಡಿಗಳೇ, ಚಟ್ನಿ ಪುಡಿ, ಸಾಂಬಾರು. ನಿಮ್ಮೇನು ಕಾಸ್ಟ್ಲಿ ಅದ? ಕಾಸ್ಟ್ ಸೇವಿಂಗ್. ಹುಣಸೆ ಪುಡಿ ಲಿವರ್ಗೆಲ್ಲ ಒಳ್ಳೇದು, ಲಿವರ್ನ ಶುದ್ಧಿ ಮಾಡುತ್ತೆ. ಅದಕ್ಕೋಸ್ಕರ ನಿಂಬು ಜಾಸ್ತಿ ಬಳಸಂಗೆ ಅಡುಗೆಗೆ ಹುಣಸೆ ಹಣ್ಣು ಬಳಸ್ತಾರೆ. ಫಸ್ಟ್ ನೀವು ತಿನ್ನಿ. ಅಂದ ಕಡೆ
ಸಿಂಪಲ್ ಆಗಿ ಹೋಳಿಗೆ ಮಾಡಿ ಕಷ್ಟಪಡ್ತಿರೋರು ಇವರು, ಡವ್ ಮಾಡ್ತಿರೋರು ಇವರು. ಡವ್ 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 ರಾಣಿ. ಟೀ ಕುಡಿತಾ ಇದ್ದೀವಿ. ಬಿಳಿ ಹೋಳಿಗೆ ಚೆನ್ನಾಗಿ ಮುರ್ಕೊಂತ ಮೇನಿಟ್ಟ ದೊಡ್ಡಕ್ಕ ಏನಾಗಲ್ಲ. ಸೊ ನಾವು ಊರಿಂದ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಚೆನ್ನಾಗಿತ್ತು, ಎಲ್ಲ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿತ್ತು. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಮಮ್ಮಿ ನಿಂಗೇನು ಅನ್ನಿಸ್ತು? ನಮಗೂ ಚೆನ್ನಾಗಿತ್ತು. ತುಂಬ ಬಿಸಿಲು ಜಾಸ್ತಿ. ಜಾತ್ರೆ ನೋಡಿದ್ವಿ, ಅಲ್ಲಿಂದ ಊಟ, ಅಲ್ಲೂ ಹೋಳಿಗೆ ಊಟ, ಮತ್ತೆ ಇಲ್ಲಿ ಕಡೆ ಹೋಳಿಗೆ ಊಟ ಮಾಡಿದೆ ನೀನು? 2 ಕಡೆ ಹೋಳಿಗೆ ಊಟ ಮಾಡಿದೆ. ಎಲ್ಲ ರಿಲೇಟಿವ್ ಸೇರ್ಕೊಂಡಿದ್ವಿ, ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು, ಮೈಂಡ್ ಫ್ರೆಶ್ ಆಯ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.